ನಮಸ್ಕಾರ. ಗಣೇಶ್ ಕಾಸರಗೋಡು ಸುದ್ದಿ ಮನೆಯಿಂದ. ಇವತ್ತು ನಾನು ಹೆಚ್ಚು ಇಂಟ್ರೊಡಕ್ಷನ್ ಕೊಡಲಿಕ್ಕೇನು ಹೋಗಲ್ಲ. ನಮ್ಮ ಅತಿಥಿಗಳು ಬಂದಿದ್ದಾರೆ ನಮ್ಮ ಸ್ಟುಡಿಯೋಗೆ. ವೈಜನಾಥ್ ಬಿರಾದಾರ್ ಅಂತ ಗೊತ್ತಾಯಿತು. ಹೆಸರು ಹೇಳಿದ ತಕ್ಷಣ ನಿಮ್ಮ ಹತ್ತಿರದಿಂದಲೇ ಗೊತ್ತು. ಬಟ್ ಬರೀ ಹಾಸ್ಯ ನಟ ಅಲ್ಲ, ಅವರು ಅದ್ಭುತವಾದ ಕಲಾವಿದರು, ಅದ್ಭುತ ಫ್ಯಾಂಟಾಸ್ಟಿಕ್ ಅಂಥ ಕಲಾವಿದರು. ನಾನು ಅವರ ಪರಿಚಯ ಮಾಡಿಕೊಳ್ಳಲೇಬೇಕಾಗಿಲ್ಲ, ಅವರೇ ಹೀಗೆ ಮಾತಾಡ್ತಾರೆ. ನಾನು ಮಾತು ಶುರು ಮಾಡೋಣ. ಥ್ಯಾಂಕ್ ಯು. ನಮಸ್ತೆ ಸರ್. ವೆಲ್ಕಮ್. ನಮಸ್ತೆ ಸರ್. ನಮ್ಮ ಸ್ಟುಡಿಯೋಗೆ ಸ್ವಾಗತ. ಬಿಡು ಮಾಡ್ಕೊಂಡು ಬಂದಿದ್ದೀರಿ. ಬಿಡು ಮಾಡ್ಕೊಂಡು ಬಂದಿದ್ದರಿಂದ ಅಷ್ಟು ಬಿಸಿ ಇರ್ತೀರ ನೀವು? ಇರ್ತು ಸರ್. ಇದು ನಾಟಕ, ರಸಮಂಜರಿ, ಆರ್ಕೆಸ್ಟ್ರಾ, ಹಳ್ಳಿ ನಾಟಕ, ಕಂಪ್ನಿ ನಾಟಕ, ಗೆಸ್ಟು ಏನೇನು ಬರ್ತೋ ಹಾಗೆಲ್ಲ ತಗೊಂಡು ಹೋಗ್ತಾ ಇರ್ತೀವಿ ಸರ್. ಇದೇ ಅಂತ ಪಕ್ಕ ಹಾಗೇನಿಲ್ಲ? ಇಲ್ಲ ಸರ್. ಸಿನಿಮಾ ಮಾತ್ರ? ಇಲ್ಲ ಸರ್. ಯಾಕಂದ್ರೆ ಅದರಲ್ಲೇ ನಾವು 3 ಥರ ಐತೆ ಸರ್: ರಸಮಂಜರಿ, ಆರ್ಕೆಸ್ಟ್ರಾ, ಹಳ್ಳಿ ನಾಟಕ, ಜಾತ್ರೆ ನಾಟಕ, ಕಂಪ್ನಿ ನಾಟಕ, ಆಯಿತು ಟ್ರೂಪ್, ದಂಡದ ನಾಟಕಗಳು. ಆ ಸಮಯಕ್ಕೆ ಯಾವ ಸಿಗುತ್ತೋ ಅದು ಮಾಡ್ಕೊಂಡು ಹೋಗ್ತಿರ್ತೀವಿ ಸರ್. ಸುಮಾರು 500 ಸಿನಿಮಾದಲ್ಲಿ ಮಾಡಿದ್ದೀವಿ. 560 ಆಯ್ತು ಸರ್. 560. ಈಗಿನ ಕಲಾವಿದರು ಕನಸು. ಹೌದು ಸರ್. 500 ಎಲ್ಲ ಅಯ್ಯೋ ಸಾಧ್ಯನಾ ಅಂತ. ಹೌದು ಸರ್. ರಚನೆ ಮಾಡಲಿಕ್ಕೆ ಸಾಧ್ಯ. ಹೌದು ಸರ್. ಒಂದು ಸಾವಿರಾರು ನಾಟಕಗಳನ್ನ ಆ್ಯಕ್ಟ್ ಮಾಡಿದ್ದೀವಿ. ಆಗಿದೆ ಸರ್. ಒಂದು 8,000 ಆಗಿದೆ ಸರ್. 8,000? ಹೌದು ಸರ್. ನಾಟಕ. ಹೌದು. ಕಂಪನಿ ರಂಗಭೂಮಿ ಇಲ್ಲ ಸರ್. ರಂಗಭೂಮಿ ಅಲ್ಲಿ ಜಾತ್ರೆಗೆ ನಾವು ಹಾಕಿದ್ದೀವಿ ನಾಟಕ ಅಂದರೆ ಸಂಜೆ 6ರಿಂದ ಬೆಳಗ್ಗೆ 6ರವರೆಗೂ 4 ನಾಟಕ ಮಾಡೋದು ನಾವು. ಮತ್ತು ಇಷ್ಟು ಜಾತ್ರೆ 5, 2, 4, 3 ಲೆಕ್ಕ ಇಲ್ಲ. ಅಂದಾಜು ಒಂದು 7-8 ಸಾವಿರ ಅಂತೂ ಆಗಿದೆ. ಆಮೇಲೆ ರಸಮಂಜರಿ ಅದು 1,000 ಮೇಲೆ ಆಗಿದೆ. ಆಮೇಲೆ ಆರ್ಕೆಸ್ಟ್ರಾ 1,000 ಮೇಲೆ, ಜಾನಪದ 1,000 ಮೇಲೆ, ಧಾರಾವಾಹಿ 100 ಹೆಚ್ಚಾಗಿರ್ಬೋದು. ನಡೀತಾ ಇದೆ ಸರ್ ಜೀವನ. ಆಮೇಲೆ ಅದ್ರ ಮಧ್ಯದಲ್ಲಿ ಮತ್ತು ಇಲ್ಲಿ ನಾನು ಬೆಂಗಳೂರು ಬರಬೇಕಾದ್ರೆ ಕೈಯಲ್ಲಿ ಕೆಲಸ ಇಲ್ಲ. ಸಿನಿಮಾದಲ್ಲಿ ಪಾತ್ರ ಮಾಡಬೇಕಂತ ಆಸೆ. ಜೀವನಕ್ಕೆ ಏನು ಮಾಡಬೇಕು ಅಂತೇಳಿ ಏಕಪಾತ್ರ ಅಭಿನಯ ಕಲಿತೆ. ನಮ್ಮ ಕುಂದಾಪುರ ಹತ್ರ ತೆಕ್ಕಟ್ಟೆ ಗೋಪಾಲ ಅಂತ ಹೇಳಿದರು. ಅವ್ರಿಗೂ ನಾಟಕದಲ್ಲಿ ಪಾತ್ರ ಮಾಡ್ತಿದ್ದೀವಿ. ಅವ್ರಿಗೆ ಬೆಂಗಳೂರು ಪರಿಚಯ, ನಾನು ಬೆಂಗಳೂರು ಪರಿಚಯ ಇಲ್ಲ. ಅವ್ರಾದ್ರೆ ವೈಜನಾಥರೇ ಬನ್ನಿ, ಬೆಂಗಳೂರಿಗೆ ಬನ್ನಿ, ಸಿನಿಮಾದಾಗ ಏನೋ ಮಾಡ್ಕೊಂತ ಹೇಳಿ ಇದೆ ಸರ್ ಬನ್ನಿ ಅಂತದ್ದು. ಅವ್ರ ಮೂಲಕ ನಾನು ಬೆಂಗಳೂರು ಪರಿಚಯ ಆಗಿದೆ. ಈಗ ನನ್ನ ಕತೆ ಹೇಳ್ತೀನಿ ಹೇಳಿ ಸರ್. ಉಲ್ಟಾ ಹಾಂ. ನೀನು ಪ್ರಶ್ನೆಗಳು ನಾನು ಬೆಂಗಳೂರಿಗೆ ಬಂದಾದಾಗ ಸುಮಾರು 83. ಹಾಂ. 250 ರೂಪಾಯಿ ಸಂಬಳ ಸರ್ ನನಗೆ. ಹಾಂ. ಬಂದೆ. ಹಾಂ. ಆಗ ಈಗ 250 ಏನೂ ಇಲ್ಲ ಅಂತ. ಆಗ ಒಂದು ಅಮೌಂಟ್ ಅಪ್ಪ, ನಾನು ಒಬ್ಬನೇ ಜೀವನ ಮಾಡಲಿಕ್ಕೆ. ಆಮೇಲೆ 500 ರೂಪಾಯಿ ಆಯಿತು, 800 ರೂಪಾಯಿ ಆಯಿತು. ಸಂಯುಕ್ತ ಕರ್ನಾಟಕ, ವಿಜಯ ಕರ್ನಾಟಕ 15,000 ನನ್ನ ಸಂಬಳ ವಿಜಯ ಕರ್ನಾಟಕದಲ್ಲಿರುವಾಗ. ಆಮೇಲೆ ನಾನು ಪಡ್ಕೊಂಡ ಅತಿ ಹೆಚ್ಚು ಸಂಬಳ ಅಂದರೆ 50,000 ರೂಪಾಯಿ. ಯಾವುದು ಸುದ್ದಿ ಟಿವಿಯಲ್ಲಿ 50,000. ಅದು ನನ್ನ ಅತಿ ಹೆಚ್ಚು ಸಂಬಳ. ಸೊ ಇಷ್ಟು ಸಂಬಳದಲ್ಲಿ ನಾನು ಬೆಂಗಳೂರಿನಲ್ಲಿ ಒಂದು ಮನೆ ಮಾಡಿದ್ದೆ, ಸ್ವಂತ ಮನೆ, ಅಭಿಮಾನದಿಂದ ಹೇಳ್ಕೊಟ್ಟು. ಹೌದು ಸರ್. ಕಾಸರಗೋಡಿನಲ್ಲಿ ಒಂದು ಮನೆ ಮಾಡಿದ್ದೆ. ಒಂದು ಕಾರ್ ಇದೆ, ಒಂದು 4 ಬೈಕ್ ಇದೆ, 2 ಮಕ್ಕಳು ಇದ್ದಾರೆ, ದುಡಿಯೋ ಮಕ್ಕಳು. ಇಷ್ಟೆಲ್ಲ ಮಾಡಿದ್ದೀವಿ. ಯಾವುದು ಕೇವಲ 1,000 ರೂಪಾಯಿ ಸಂಬಳ ಇಟ್ಕೊಂಡು. ನನಗೆ ಹೇಳಿದಲ್ಲ, ಅದು ಹೇಳಿದ್ದು ಕಾರಣ ಅದಕ್ಕಾಗಿ. ನೀವು 8,000 ಏನು ನಾಟಕ, 500 ಸಿನಿಮಾ, ಇದೆಲ್ಲ ಮಾಡ್ಕೊಂಡು ಈಗ ಇದು ಬಡತನದಲ್ಲಿ ಇದ್ದೀರಾ ಸರ್ ನೀವು? ಈಗ ನಾನು ಏಕದರ್ಶಿ ಈಗಲೂ ಬಾಡಿಗೆ ಮನೇಲಿ ಇದ್ದೀನಿ. ಬಟ್ ನಮ್ಮ ಹಿಂದೆ ಎಲ್ಲ ಸ್ವಲ್ಪ ನಮ್ಮ ಸಂಬಂಧವರು ಬಳಗದವರು ಎಲ್ಲ ಏನೋ ಅವ್ರನ್ನ ಸ್ವಲ್ಪ ಸಮಯ ಬಂದಾಗ ನನ್ನ ಕೈಲಾದ ಹೆಲ್ಪ್ ಮಾಡ್ತೀನಿ. ಮತ್ತು ನನ್ನ ತಂಗಿ ಮಗನಿಗೆ ಓದಿಸ್ದೆ, ತಂಗಿಗೆ ಹೆಲ್ಪ್ ಮಾಡಿದೆ, ಭಾವನಿಗೆ ಹೆಲ್ಪ್ ಮಾಡಿದೆ, ತಂಗಿ ಮಗನಿಗೆ ಓದಿಸ್ದೆ, ತಮ್ಮನ ಮದುವೆ ಮಾಡಿದೆ, ಅವ್ರ 2 ಮಕ್ಕಳು ಅವ್ರನ್ನ ಓದಿಸ್ದೆ, ನನ್ನ ಮಕ್ಕಳ 3 ಜನ ಓದಿಸ್ತಾ ಇದ್ದೀನಿ. ಗಾಡಿ ನಡೀತಾ ಇದೆ ಸರ್. ಒಂದು ಸ್ವಂತ ಮನೆ ಮಾಡಿಲ್ಲ? ಇಲ್ಲ, ಮಾಡಿಲ್ಲ ಸರ್. ಒಂದು ಸ್ವಂತ ಕಾರ್ ಇಲ್ಲ? ಇಲ್ಲ ಸರ್. ಕಾಲಿದೆ ಅಲ್ಲ ಸರ್, ಇನ್ನೇನು ಕಾರು? ಅಲ್ಲಲ್ಲ, ಅದು ಲಕ್ಸುರಿ ಅಲ್ಲ. ಈಗ ಇಲ್ಲ. ಈಗ ನೀವು ಇದು ಏನು ಆಟೋದಲ್ಲಿ ಬಂದು ಪಾಡಿ ಏನು ಅಂತ ನಮ್ಗೆ ಗೊತ್ತು. ಹೌದು ಸರ್. ಹೌದು. ಅವ್ರಿಗೆ ಅಡ್ರೆಸ್ ಇರಬೇಕು, ಹೌದು, ಎಲ್ಲೋ ಕರ್ಕೊಂಡು ಹೋಗ್ತಾನೆ. ಹೌದು. ಅದು ಅವಶ್ಯಕತೆ ಈಗ ಒಂದು ಕಾರು. ಹೌದು ಸರ್. ಬಟ್ ಏನು ಮಾಡಿದ್ರಿ ಸರ್ ಇಷ್ಟೆಲ್ಲ ದುಡ್ಡು? ಈಗ ಹೇಳಿದ್ದು ಇದಲ್ಲ, ಕಾರಣಗಳಲ್ಲ. ಹೌದು.
ನೀವೇನು ಹೇಳಿದ್ರು ಅವ್ರಿಗೆ ಕೊಟ್ಟೆ ಇವ್ರಿಗೆ ಕೊಟ್ಟೆ ಅದು ಮದುವೆ ನೋಡ್ಕೊಂಡೆ. ಇಲ್ಲಿ ನಮ್ಮ ಕಡೆ ಏನಾಗುತ್ತೆ ಗೊತ್ತಾ ಸರ್, ನಮ್ಮ ಕಡೆ ಬೀದರ್ ಜಿಲ್ಲೆಯಲ್ಲಿ ಏನಾಗುತ್ತೆ ಅಂದರೆ ಹಿರಿಯ ಮಗ ಯಾರು ಇರ್ತಾರೆ ಅವ್ರ ಮೇಲೆ ಜವಾಬ್ದಾರಿ ಜಾಸ್ತಿ. ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಓಕೆ, ಜವಾಬ್ದಾರಿಯಿಂದ ಮಾಡಬೇಕು. ನಮಗೇನಾಗುತ್ತೆ, ಎಲ್ಲೋ ಯಾರ ಹತ್ರ 5,000 ತರ್ತೀವಿ, ಕೆಲಸ ಇರೋಲ್ಲ ಒಂದು ವಾರ ಕೆಲಸ, ಅನುಭವದಲ್ಲಿ ಮ್ಯಾನೇಜ್ ಮಾಡೋದು. ಅಂದರೆ ಈ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಈ ಕಡೆ ಆಯ್ತು. ನಾನು ಮೊದಲಿಂದ ಹೆಂಗಂದ್ರೆ ಏನು ಬಂದಿದ್ದು ಬರಲಿ, ಸತ್ಕೊಂಡು ಇರಲಿ ಅಂತ ಒಂದು ದೇವರ ಹತ್ರ ಪ್ರಾರ್ಥನೆ. ಬಟ್ ನಡೀತಾ ಇದೆ ಸರ್, ಏನು ಕಮ್ಮಿ ಬಿದ್ದಿಲ್ಲ, ಬಟ್ ಹೆಚ್ಚಾಗಿಲ್ಲ, ನಡೀತಾ ಇದೆ. ಈ ಮಕ್ಕಳು 3 ಜನ ಓದ್ತಾ ಇದ್ದಾರೆ. ದೊಡ್ಡ ಮಗಳು BCom ಮುಗಿದು 2ನೇ ವರ್ಷ ಮತ್ತೇನೋ ಕೋರ್ಸ್ ಮಾಡ್ತಾಯಿದ್ದಾರೆ, 2 ವರ್ಷ. ಮಧ್ಯಮ ಮಗಳು 3ನೇ ವರ್ಷ BSc. ಸಣ್ಣ ಮಗ ಲಾಸ್ಟು, ಅವನು BCom. ನಾನೊಂದು ಅಂಕಣ ಬರೀತಾ ಇದ್ದೆ ವಿಜಯ ಕರ್ನಾಟಕದಲ್ಲಿ, ಚದುರದ ಚಿತ್ರಗಳು ಅಂತ. ಅಂದರೆ ಬದುಕೆ ಚದುರ ಚಿತ್ರಗಳಾದವಾಗ ಹುಡ್ಕೊಂಡು ಹೋಗಿ ಬರೀತಾರೆ. ಹೌದು. ಸೊ ಅದನ್ನು ಹೋದಾಗ ನಮ್ಮ ಓದುಗರು ಹೆಂಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಸರ್ ಏನು ಸರ್ ಇದು, ನಾವು ತೆರೆ ಮೇಲೆ ದೊಡ್ಡದಾಗಿ ನೋಡಿ ಇವರೊಂದು ದೊಡ್ಡ ಕಲಾವಿದರು, ದೊಡ್ಡ ಶ್ರೀಮಂತರು ಅಂತೆಲ್ಲ ತಿಳ್ಕೊಂಡ್ಬಿಟ್ಟಿದ್ವಿ. ಹೌದು. ಆದರೆ ನೀವು ನೋಡಿದ್ರೆ ಈ ಥರ ಬರೀತಾ ಇದ್ರಿ, ಏನಿದ್ರು ಅಂತ ಕೇಳ್ತಾ ಇದ್ದಾರೆ. ಈಗಲೂ ಕೇಳ್ತಾರೆ, ಹೌದು ಸರ್, ಏನು ಸರ್ ಈಗ ಅಂತ, ಈ ಕಥೆ ಏನಾಗಿದೆ, ಎಲ್ಲಿ ಪೋಲಾಯಿತು, ನೀವು ಗುಂಡಾಕೋ ಅಭ್ಯಾಸ ಇದೆ? ಇಲ್ಲ ಸರ್, ನಾನು ಹೆಂಗೆ ಗೊತ್ತಾ ಸರ್, ನಾನು ಏನೇ ದುಡಿದ್ರು ಪೂರ್ತಿ ದುಡ್ಡು ಮನೆಗೆ ಹೋಗುತ್ತೆ. ಎಲ್ಲಿಯೂ ನಾನು 10 ಪೈಸೆ ಎಲ್ಲೂ ವೇಸ್ಟ್ ಮಾಡೋಲ್ಲ. ಕಾರಣ ಏನಂದರೆ, ನಾನು ರಂಗಭೂಮಿಯಲ್ಲಿದ್ದಾಗ ನನಗೆ 30 ರೂಪಾಯಿ ಸಂಬಳ ಕೊಡ್ತೀನಿ. ಕಸ ಹೊಡೆದು ಹಿಡ್ಕೊಂಡು ಕುರ್ಚಿ ಹಾಕೋದು, ಸೈಕಲ್ ಮೇಲೆ ಅನೌನ್ಸ್ ಮಾಡೋದು, ಗೋಳಿ ಕಟ್ಟಿಗೆ ತರೋದು, ನೀರು ತರೋದು ಎಲ್ಲ ಮಾಡ್ತಿದ್ದೆ. ಬಟ್ ಆ ಮಾಲೀಕರು ಏನು ಮಾಡೋರು ಅಂದರೆ, ತಿಂಗಳಿಗೆ 30 ರೂಪಾಯಿ, ವಾರ ತೊಗೊಂಡ್ರೆ 7 ರೂಪಾಯಿ. ನಾನೇನು ಬೇಕಾಗ್ತದೆ, 2 ರೂಪಾಯಿ ಕಮ್ಮಿ ಆಗುತ್ತಲ್ಲ, 1 ತಿಂಗಳು ಬಿಟ್ಟೆ ತೊಗೊಳ್ಳೋಣ. ಹೀಗೆ ನಾನು ಕೆಲಸದಲ್ಲಿ ಅಂದರೆ ಇವತ್ತು ಸ್ವಲ್ಪ ಹಾರ್ಡ್ ವರ್ಕ್. ನಾನು ಯಾವುದೇ ಒಂದು ಹೇಳಿದ್ರು ಮಾಡಲ್ಲ ಅನ್ನೋ ಪದನೇ ಇಲ್ಲ, ನಂಗೆ ಗೊತ್ತಿಲ್ಲ. ಅದು ಒಂದು ಒಂಚೂರು ನೋಡಿದ್ರೆ ಮಾಡ್ತಿದ್ದೆ. ಅದು ನಾನೇನು ಮಾಡಿದೆ, ಮಾಲೀಕರೇ ನನಗೆ ತಿಂಗಳು ಬಿಟ್ಟೆ ಕೊಡಿ ನೀವು. ಯಾಕಪ್ಪ, ಮತ್ತೇನು ಮಾಲೀಕರಿಗೆ 2 ರೂಪಾಯಿ ಕಮ್ಮಿ ಆಗುತ್ತಲ್ಲ. ಹಂಗಾಗಿ ಅದರಲ್ಲೂ ನನಗೆ ಈ ಜೀವನದ ಬೆಲೆ ಅಂದರೆ ಏನು, ಹಸಿವು ಅಂದರೆ ಏನು, ಸಮಯ ಅಂದರೆ ಏನು, ಇವೆಲ್ಲ ನಾನು ಮೊದಲಲ್ಲೇ ನನಗೆ ಸಿಕ್ಬಿಡ್ತಾರೆ, ರಂಗಭೂಮಿಲೇ ಸಿಕ್ಬಿಡ್ತೀನಿ. ಹಾಗಾಗಿ ಏನು ಮಾಡಿದೆ ಸರ್, ಇದ್ದಿದ್ರಲ್ಲೇ ತೃಪ್ತಿ ಜೀವನ ಜಾಸ್ತಿ. ನಾವು ಅದು ಮಾಡಬೇಕು ಇದು ಮಾಡಬೇಕು ಅಂತಂದರೆ ಏನಾಗ್ತದೆ ಸರ್, ಮತ್ತೆ ನಾವು ಆರೋಗ್ಯ ಕೆಡಿಸ್ಕೋಬೇಕು. ಮತ್ತು ಆರೋಗ್ಯ ಕೆಡಿಸ್ಕೊಂಡ್ಮೇಲೆ ಮತ್ತೆ ಆಸ್ಪತ್ರೆ ಹೋಗೋದು ಇವೆಲ್ಲ ಸಾಧ್ಯ ಆಗಲಾರ್ದ ಕೆಲಸಗಳು. ಅದಕ್ಕೆ ಈಗ ಎಷ್ಟು, ಯಾಕಂದ್ರೆ ನಾನೇ ನಾಟಕ ಕಂಪ್ನಿಯಲ್ಲಿ ವಾರಕ್ಕೆ ತಿಂಗಳಿಗೆ 30 ತೊಗೊಳ್ಳೋ. ಈಗ ದೇವರು ಎಷ್ಟು ಚೆನ್ನಾಗಿಟ್ಟಿದೆ, ಯಾಕೆ ತಲೆ ಕೆಡಿಸ್ಕೋಬೇಕು, ಈ ಥರ ಸರ್ ಅಂತ ಹೇಳಿ. ಹಾಂ, ಎಸ್. ನಿಮಗೆ ಅಮಿತಾಬ್ ಬಚ್ಚನ್ ಫೋನ್ ಮಾಡಿದ್ರು ಹೌದಾ? ಇಲ್ಲ ಸರ್, ಫೋನ್ ಮಾಡಿಲ್ಲ, ಹೇಳಿಕೆ ಕೊಟ್ಟಿದ್ದಾರೆ. ಈಗ ನಮ್ಮದು ಕನಶಂಬ ಕುದುರೆ ನೇರಿ ಮತ್ತು ಪಾ ಪಿಕ್ಚರ್ಗೂ ಫೈಟು. ಆಮೇಲೆ ಅವರು ನೋಡಿದ್ರಂತೆ, ನೋಡ್ಬಿಟ್ಟು ಮರುದಿವಸ ಸೀನು ನೋಡಿದ್ರಂತೆ. ಅವರು ಕನ್ನಡವಾಲ ಕವನ ಓಕೆ ಆರ್ಟಿಸ್ಟ್ ಅದು ಸೀನ್ ಬತಾವ್ ಅಂತೇಳಿ ನೋಡಿದ್ರಂತೆ. ನೋಡಿದ ಮೇಲೆ अरे बहुत अच्छा किया ना यार, उसको देना था, मुझे नहीं होना था, मुझे सब कुछ आ गया. ಅಲ್ಲಿಂದ ಒಬ್ಬರು ನನ್ನ ಸ್ನೇಹಿತರು ಫೋನ್ ಮಾಡಿ ಹೇಳಿದ್ರು, ನೋಡಿ ಅಮಿತಾಬ್ ಬಚ್ಚನ್ ನಿಮ್ಮ ಬಗ್ಗೆ ಹೇಗೆ ಮಾತಾಡಿದ್ದಾರೆ, ಒಂದೇನೋ ನಿಮ್ಮ ಅದೃಷ್ಟ ಸರಿ ಇಲ್ಲ. ಒಂದು ವೇಳೆ ಆ ವ್ಯಕ್ತಿ ಏನಾದರೂ ಅವತ್ತಲ್ಲಿ ದಿಲ್ಲಿಯಲ್ಲಿದ್ದರೆ ಖಂಡಿತ ಬಿಟ್ಕೊಡ್ತಾರೆ ಅಂತ ಮನುಷ್ಯ, ಅಪಾಪಿ ಮನುಷ್ಯ ಅಲ್ಲ ಅಂತಂದ್ರೆ ನಾನು ಬಗ್ಗೆ ನಮ್ಮ ಅದೃಷ್ಟ ಸರಿ ಇಲ್ಲ, ಇನ್ನು ಯಾರಿಗೆ ನಾವ್ಯಾಕೆ ದೂರ. ಅಲ್ಲ, ಅದೃಷ್ಟ ಯಾಕೆ ನಿಮ್ಮ ಹತ್ರ ಮಾತಾಡ್ಬೇಕಾ? ಯಾವ ಸರ್, ಈ ಅದೃಷ್ಟ ಚೆನ್ನಾಗಿಲ್ಲ ಅಂತ ಹೇಳಿ ಹೇಗೆ ಅಂದರೆ ಈಗ ಸರ್ ಕೆಲವೊಂದು ಏನಾಗುತ್ತೆ, ಎಲ್ಲವೂ ಇದು ಸಿಗಲಿಲ್ಲ ಅಂದರೆ ಮತ್ತೆ ಅದೃಷ್ಟನೇ ಸರ್, ಅದು ಮುಂದೆ ಏನಿದೆ, ಎಲ್ಲೋ ಒಂದು ಅರ್ಹತೆ ಒಬ್ಬ ವ್ಯಕ್ತಿಗೆ, ನಾನಾಗಲಿ ಇನ್ನೊಬ್ರು ಯಾರು. ಅಲ್ಲ, ನೀವು ಅಮಿತಾಬ್ ಬಚ್ಚನ್ ಏನು ಬಯಸ್ತೀರಿ? ಏನು ಬಯಸ್ತಾರೆ ಸರ್, ನಾನು ಅವ್ರನ್ನ ನೋಡಬೇಕು ಮಾತಾಡಬೇಕು ಅಂತೇಳಿ 2-3 ಸಾರಿಯಲ್ಲಿ ಕನ್ನಡ ಸಂಘದವ್ರು ಕರೆಸಿದ್ರು. ಮತ್ತು ಅವರು ಶೂಟಿಂಗ್ ಹೋಗಿದ್ರು, ಸಿಕ್ಕಿಲ್ಲ. ಏನು ಅವ್ರು ಒಂದು ಭೇಟಿ ಮಾಡಬೇಕಂತ ಆಸೆ ಅಷ್ಟೇನಿಲ್ಲ. ಓಕೆ, ಯಾಕೆ ಅವರು ಇಂಟರ್ನ್ಯಾಷನಲ್ ಹೊಂದಿದ್ರು. ಹ್ಞೂ, ಮತ್ತು ಅವರು ಕೆಲವ್ರು ಹೇಳಿದ್ರು ಅವ್ರ ಬಗ್ಗೆ. ಇಲ್ಲ, ಅವರು ಯಾರಾದರೂ ಮನೆಗೆ ಬಂದರೆ, ನಮ್ಮಲ್ಲಿ ಬಾಂಬೆಲಿದ್ದಾರೆ, ಮನೆಗೆ ಬಂದರೆ ತುಂಬ ಒಳ್ಳೆಯ ವ್ಯಕ್ತಿ, ಕೂಡ್ಸಂತಾರೆ, ಕೂಡಿಸ್ಬಿಟ್ಟು ಅದು ಕಾಪಿದು ಕೊಟ್ಟು ಹೀಗೆ ಮಾಡಿ ಏನು ಸಮಾಚಾರ ಮತ್ತೇನು ಕಷ್ಟ ಇಟ್ಟಿದ್ದೆಲ್ಲ ಅಂತಾನೆ ಅನ್ನೋದಕ್ಕೆ ನಾನೊಂದು ಆಸೆ ಪಟ್ಟೆ. ಯಾಕಂದರೆ ಅಲ್ಲಿ ನಾವು ಯಾರು ಕೇಳ್ತಾರೆ ಸರ್, ಬಾಂಬೆಯಲ್ಲಿ ನಾವೆಲ್ಲ ಸುಮ್ಮನೆ ಒಂದು ಆಕಾಶದಲ್ಲಿ ಒಂದು ಚಿಕ್ಕ ನಕ್ಷತ್ರ ಇದ್ದಂಗೆ. ಆಮೇಲೆ ಅದು ಆಗಲಿಲ್ಲ, ಸರಿ ಬಿಟ್ಬಿಟ್ಟು ಇನ್ನೇನು ಮಾಡ್ಬೋದು.